ಸೆಟ್ಸ್ ಸ್ಟಡಿ ಮಾಡೋ ಸಲುವಾಗಿ ವಿದ್ಯಾರ್ಥಿ ಮಿತ್ರರೇ ನಮಗೆ ಕೆಲವು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಕೆಲವು ಸಂಖ್ಯೆಗಳ ಸೆಟ್ಸ್ ಅವ ಅವು ಲಕ್ಷ್ಯದಾಗ ಇರಬೇಕು, ಅವುಗಳ ಅಭ್ಯಾಸ ನಿಮ್ಮದು ಸರಿಯಾಗಿರಬೇಕು. ನ್ಯಾಚುರಲ್ ನಂಬರ್ಸ್ ಇದು ಕ್ಯಾಪಿಟಲ್ ಎನ್ ಅಕ್ಷರದಿಂದ ನಾವು ಸೆಟ್ ಸೂಚಿಸ್ತೀವಿ. ನ್ಯಾಚುರಲ್ ನಂಬರ್ ಇದು 1 2 3 ... ಹೋಲ್ ನಂಬರ್ಸ್ ಇದು ನಾವು WE ಅಕ್ಷರದಿಂದ ಸೆಟನ್ನು ರಿಪ್ರೆಸೆಂಟ್ ಮಾಡುತ್ತೇವೆ. ಇವುಗಳಲ್ಲಿ ಎಲಿಮೆಂಟ್ಸ್ 0 1 2 3 ... ಓಕೆ. ಇಂಟೀಜರ್ಸ್ ಇದು ಸೆಟ್ IE ಅಕ್ಷರದಿಂದ ಸೂಚಿಸುತ್ತಾರೆ. ಇವುಗಳಲ್ಲಿ ಇರುವಂಥ ಎಲಿಮೆಂಟ್ಸ್ ಅಂದರೆ ... ಋಣ 3 ಋಣ 2 ಋಣ 1, ದಟ್ ಮೀನ್ಸ್ -3 -2 -1 0 1 2 3 ... ಇದರರ್ಥ ಇದರ ಮುಂದಿನ ಎಲಿಮೆಂಟ್ಸ್ಗಳು 4 5 6 ಈ ಥರ. ಋಣ 3 ಈ ಬದಿಗಿರುವಂಥ ಎಲಿಮೆಂಟ್ಸ್ಗಳು ಈ ಸೆಟ್ದಲ್ಲಿ ಋಣ 4 ಋಣ 5 ಋಣ 6 ಅನಂತ ಸಂಖ್ಯೆವರೆಗೆ. ಇವುಗಳ ಬಗ್ಗೆ ಮಾಹಿತಿ ಇರುವುದು ಬಹಳ ಅವಶ್ಯಕತೆ ಇದೆ. ಓಕೆ. ರ್ಯಾಷನಲ್ ನಂಬರ್ಸ್, ಇನ್ನೂ ಕೆಲವು ನಂಬರ್ಸ್ಗಳು ಇವೆ. ರ್ಯಾಷನಲ್ ನಂಬರ್ಸ್, ಈ ರ್ಯಾಷನಲ್ ನಂಬರ್ಸ್ದ ಗಣ QE ಅಕ್ಷರದಿಂದ ಸೂಚಿಸ್ತಾರೆ. ಓಕೆ. ಈ ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ಥರ ಸಂಖ್ಯೆಗಳು ನೋಡ್ರಿ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಅವು 2/3 2/3 1/2 -3/5 the numbers which are in the form of P/Q. P/Q ಈ ಸ್ವರೂಪದಲ್ಲಿ ಇರುವಂಥ ಸಂಖ್ಯೆಗಳಿಗೆ ನಾವು ರ್ಯಾಷನಲ್ ನಂಬರ್ಸ್ ಅಂತೇವೆ. ಇದಲ್ಲದೆ 0.345 ಈ ಸಂಖ್ಯೆಗಳು ಈ ಥರ ದಶಾಂಶ ಅಪೂರ್ಣಾಂಕದಲ್ಲಿ ಇರುವ ಸಂಖ್ಯೆಗಳಿಗೂ ಕೂಡ ರ್ಯಾಷನಲ್ ನಂಬರ್ಸ್ ಎನ್ನುತ್ತಾರೆ. ಇವು ರ್ಯಾಷನಲ್ ನಂಬರ್ಸ್ ಆಗಿವೆ. ಇನ್ನೊಂದು ಲಕ್ಷ್ಯದಲ್ಲಿ ಇಡೋದೇನೆಂದರೆ ಇದು ಎಲ್ಲ ನೈಸರ್ಗಿಕ ಸಂಖ್ಯೆಗಳು, ದಟ್ ಮೀನ್ಸ್ ಆಲ್ ದೀಸ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್ ಆರ್ ಆಲ್ಸೋ ರ್ಯಾಷನಲ್ ನಂಬರ್ಸ್. ಏನು ಹೇಳ್ತಾರೆ ಲಕ್ಷ್ಯದಾಗ ತೋರಿ. ಆಲ್ ದೀಸ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್ ಆರ್ ಆಲ್ಸೋ ರ್ಯಾಷನಲ್ ನಂಬರ್ಸ್. ಲಕ್ಷ್ಯದಾಗ ಬರ್ತದೆ ನೋಡ್ರಿ. ಇವೆಲ್ಲ ಸಂಖ್ಯೆಗಳು ರ್ಯಾಷನಲ್ ನಂಬರೇ ಆಗಿವೆ. ಯಾಕಂದರೆ ಈಗ ಒಂದರ ಛೇದ ಒಂದಾಗಿರುತ್ತದೆ ಅಂದರೆ ಈ ಸಂಖ್ಯೆ P/Q ಸ್ವರೂಪದಲ್ಲಿ ಬರ್ತದೆ. ಆದ್ದರಿಂದ ಈ ಎಲ್ಲ ನಂಬರ್ಸ್ಗಳು ರ್ಯಾಷನಲ್ ನಂಬರ್ ಆಗಿವೆ. ನೆಕ್ಸ್ಟ್ ಇರ್ಯಾಷನಲ್ ನಂಬರ್ಸ್ದ ಗಣ Q ಡ್ಯಾಶ್ದಿಂದ ಸೂಚಿಸುತ್ತಾರೆ. ಇರ್ಯಾಷನಲ್ ನಂಬರ್ ಎಕ್ಸಾಂಪಲ್, ಯಾವ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಇದರ ಅರ್ಥ ಈಗ 2ರ ಸ್ಕ್ವೇರ್ 4 ಆಗಿರುತ್ತದೆ, 3ರ ಸ್ಕ್ವೇರ್ 9. ಈ 4 9 ಇವುಗಳಿಗೆ ನಾವು ಪರ್ಫೆಕ್ಟ್ ಸ್ಕ್ವೇರ್ ಎನ್ನುತ್ತೇವೆ. ಇವುಗಳಲ್ಲಿ ಇರುವಂಥ 5 6 7 8 ಈ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಇಂಥ ಸಂಖ್ಯೆಗಳ ವರ್ಗಮೂಲಕ್ಕೆ ನಾವು ಇರ್ಯಾಷನಲ್ ನಂಬರ್ ಎನ್ನುತ್ತೇವೆ. 5 6 7 8 ಇವುಗಳ ವರ್ಗಮೂಲ, ಇದರ ಸ್ಕ್ವೇರ್ ರೂಟ್ ಆಫ್ 5, ಸ್ಕ್ವೇರ್ ರೂಟ್ ಆಫ್ 6, ಸ್ಕ್ವೇರ್ ರೂಟ್ ಆಫ್ 7, ಸ್ಕ್ವೇರ್ ರೂಟ್ ಆಫ್ 8 ಈ ಎಲ್ಲ ಸಂಖ್ಯೆಗಳು ಇರ್ಯಾಷನಲ್ ನಂಬರ್ ಆಗಿವೆ. ಇದರ ಮುಂದೆ ಬರುವಂಥ ಸ್ಕ್ವೇರ್ ರೂಟ್ ಆಫ್ 10 ಇವು ಇರ್ಯಾಷನಲ್ ನಂಬರ್ಸ್ಗಳು ಆಗಿವೆ. ಓಕೆ. ಸೆಟ್ ಅಭ್ಯಾಸ ಮಾಡುವುದಕ್ಕಾಗಿ ಈ ಸಂಖ್ಯೆಗಳ ಅಭ್ಯಾಸ ಇರುವುದು ಅತಿ ಅವಶ್ಯಕ ಆಗಿದೆ. ನೆಕ್ಸ್ಟ್ ರಿಯಲ್ ನಂಬರ್ಸ್ಗಳ ಸೆಟ್ RE ಅಕ್ಷರದಿಂದ ಸೂಚಿಸುತ್ತಾರೆ. ಎಲ್ಲ ರ್ಯಾಷನಲ್ ನಂಬರ್ಸ್ ಆಮೇಲೂ ಎಲ್ಲ ಇರ್ಯಾಷನಲ್ ನಂಬರ್ಸ್ ಇವುಗಳಿಗೆ ರಿಯಲ್ ನಂಬರ್ಸ್ ಎನ್ನುತ್ತಾರೆ.
ರ್ಯಾಷನಲ್ ನಂಬರ್ಸ್ ಮತ್ತು ಇರ್ಯಾಷನಲ್ ನಂಬರ್ಸ್ ಇವುಗಳ ಸಂಯೋಗ ಸೆಟ್ಟಕ್ಕೆ ನಾವು ರಿಯಲ್ ನಂಬರ್ಸ್ ಎನ್ನುತ್ತೇವೆ. ಓಕೆ, ಇದರರ್ಥ ಈ ಎಲ್ಲ ಸಂಖ್ಯೆಗಳು ಈ ಮೇಲಿನ ಎಲ್ಲ ಸಂಖ್ಯೆಗಳು ಈ ಸಂಖ್ಯೆಗಳು ಕೂಡ ರ್ಯಾಷನಲ್ ನಂಬರ್ಸ್ಗಳಾಗಿವೆ. ಆದ್ದರಿಂದ ಇಲ್ಲಿ ಬರೆದಂಥ ಎಲ್ಲ ಸಂಖ್ಯೆಗಳು ರಿಯಲ್ ನಂಬರ್ಸ್ ಆಗಿವೆ. Not one second, I will repeat. In this set there are different types of numbers. Natural number, the set of natural number is represented by a capital N. Already we studied that sets are, the name of the sets are represented by the capital alphabets. So natural number is denoted by the capital N, and the numbers are 1, 2, 3 up to infinity. Okay, next set, whole numbers. This set is represented by W, and the numbers are starting from 0, then 1, 2, 3 dot up to infinity. Then integers. These integers are all natural numbers. 1, 2, 3, these are the natural numbers, their opposite numbers and 0. This collection is called integers. Okay friends, next, rational numbers. The set of rational number is represented by Q. In these rational numbers, the numbers which are in the form of P upon Q, where Q is not equal to 0, P and Q are the integers. This is the definition, but observe this one is in this rational numbers, the numbers are examples of rational numbers are 2 upon 3, 1 by 2. You can write much more examples. Okay, infinite numbers are there. This type of numbers which are in a decimal form, 0.345, 0.5, 0.7, all these numbers are the rational numbers. Here one thing you have to understand, all these numbers, natural number, whole number and integers, these are also rational numbers. ಲಕ್ಷದ ಬರ್ತದೆ ನೋಡಿ, ನೈಸರ್ಗಿಕ ಸಂಖ್ಯೆಗಳು ಕೂಡ ರ್ಯಾಷನಲ್ ನಂಬರ್, ಪೂರ್ಣ ಸಂಖ್ಯೆಗಳು ಕೂಡ ನೈಸರ್ಗಿಕ ಸಂಖ್ಯೆ ನ್ಯಾಚುರಲ್ ನಂಬರ್ಸ್ ಯು ರ್ಯಾಷನಲ್ ನಂಬರ್, ಹೋಲ್ ನಂಬರ್ಸ್ ಯು ರ್ಯಾಷನಲ್ ನಂಬರ್, ಇಂಟೀಜರ್ ಕೂಡ ರ್ಯಾಷನಲ್ ನಂಬರ್ಸ್ ಆಗಿವೆ. ಓಕೆ, then one more set we are going to study, that is the irrational numbers. The set of this one is represented by Q complementary, otherwise we are read that is Q dash. In this set these are the 5, 6, 7, 8, these are the not perfect square. The square root of such numbers irrational numbers. Okay, the next number set is a real numbers. Real number set is represented by capital R. This capital, in this set all rational numbers and irrational numbers are included. That means all these numbers are, we can say these are the elements of real numbers. Okay, ಇದು ನಂಬರ್ ಸಿಸ್ಟಮ್ಸ್, ನಂಬರ್ಸ್ಗಳ ಬಗ್ಗೆ ನಿಮಗೆ ಅಭ್ಯಾಸ ಇದ್ದರೆ ಮಾತ್ರ ಸೆಟ್ ಅಭ್ಯಾಸ ಮಾಡೋದು ಸುಲಭ ಆಗುತ್ತದೆ. ಓಕೆ, methods of writing sets. ಮೆಥಡ್ಸ್ ಆಫ್ ರೈಟಿಂಗ್ ಸೆಟ್ಸ್ ಬರೆಯುವುದಕ್ಕಾಗಿ ಎರಡು ಮೆಥಡ್ಗಳಿವೆ. ಒಂದನೇದ್ದು ಲಿಸ್ಟಿಂಗ್ ಮೆಥಡ್, ಎರಡನೇದ್ದು ರೂಲ್ ಮೆಥಡ್. ರೂಲ್ ಮೆಥಡ್, ಲಿಸ್ಟ್ ಅಂದರೆ ಯಾದಿ ಮಾಡೋದು, ಲಿಸ್ಟಿಂಗ್ ಮೆಥಡ್. ಓಕೆ, ಈ ಪ್ರಕಾರ ಎರಡು ಪದ್ಧತಿಗಳಿವೆ. ಇದನ್ನು ಸೆಟ್ದು ಎಕ್ಸಾಂಪಲ್ ಬರೀತೀನಿ. ಎಕ್ಸಾಂಪಲ್, ಡೇಸ್ ಇನ್ ಅ ವೀಕ್. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಅ ಸೆಟ್. ನಾವು ಸೆಟ್ದು ಡೆಫಿನೇಷನ್ ಅಭ್ಯಾಸ ಮಾಡಿದ್ದೀವಿ. ಡೇಸ್ ಇನ್ ದ ವೀಕ್, ಈ ಕಲೆಕ್ಷನ್ ಒಂದು ಆಬ್ಜೆಕ್ಟ್ಸ್ಗಳು ನಾವು ಡೆಫಿನೆಟ್ಲಿ ಕ್ಲಿಯರ್ಲಿ ಡಿಸೈಡ್ ಮಾಡ್ಬೋದು. ಆದ್ದರಿಂದ ಇದು ಸೆಟ್ ಅದ ಎಕ್ಸಾಂಪಲ್ ಆಗಿದೆ. ಓಕೆ, ನಿಮ್ಮ ವರ್ಗದಲ್ಲಿಯ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್, ದಿಸ್ ಕಲೆಕ್ಷನ್ ಇಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಸೆಟ್. ಯಾಕಂದರೆ ಈ ಸಮೂಹದಲ್ಲಿಯ ಆಬ್ಜೆಕ್ಟ್ಸ್ ಅಂದರೆ ಘಟಕಗಳು, ವಿದ್ಯಾರ್ಥಿಗಳು ನಾವು ನಿಶ್ಚಿತವಾಗಿ ಆಯ್ಕೆ ಮಾಡ್ಬೋದು, ಕ್ಲಿಯರ್ಲಿ ಆಯ್ಕೆ ಮಾಡ್ಬೋದು, ಹೇಳ್ಬೋದು. ಅದು
ಸೆಟ್ದು ಎಕ್ಸಾಂಪಲ್ ಆಗಿದೆ. ರಿಚ್ ಪೀಪಲ್ಸ್ ಇನ್ ಯುವರ್ ವಿಲೇಜ್, ರಿಚ್ ಪೀಪಲ್ಸ್, ನಿಮ್ಮ ಊರಿನಲ್ಲಿಯ ಶ್ರೀಮಂತ ವ್ಯಕ್ತಿಗಳ ಜನ. ಈ ಸಮೂಹ ಪ್ರತಿಯೊಂದು ವ್ಯಕ್ತಿ ದೃಷ್ಟಿಯಿಂದ ಬದಲಾಗುತ್ತಾ ಹೋಗುತ್ತದೆ. ಯಾವ ಥರ ಫೇವ್ರೆಟ್ ಕ್ರಿಕೆಟರ್ಸ್ ಇನ್ ಯುವರ್ ಫೇವ್ರೆಟ್ ಕ್ರಿಕೆಟರ್ಸ್ದೇನು ನೀವು ಸಮೂಹ ಬರ್ದಿರಿ, ಅದು ಪ್ರತಿಯೊಂದು ವಿದ್ಯಾರ್ಥಿ ಸಲುವಾಗಿ ಸೇಮ್ ಇರಂಗಿಲ್ಲ. ಅದೇ ಪ್ರಕಾರ ರಿಚ್ ಪೀಪಲ್ಸ್ ಇನ್ ಯುವರ್ ವಿಲೇಜ್ ಈ ಸಮೂಹ ಮಾತ್ರ ಸೆಟ್ ದ ಎಕ್ಸಾಂಪಲ್ ಆಗಂಗಿಲ್ಲ ಪಕ್ಷದ. ಓಕೆ, ಇಲ್ಲಿ ನಾವು ಏನು ಅಭ್ಯಾಸ ಮಾಡೋರು, ಇದು ಮೆಥಡ್ಸ್ ಆಫ್ ರೈಟಿಂಗ್ ಸೆಟ್ಸ್. ದೇರ್ ಆರ್ ಟೂ ಮೆಥಡ್ಸ್. ಒನ್ ಈಸ್ ಅ ಲಿಸ್ಟಿಂಗ್, ಸೆಕೆಂಡ್ ಒನ್ ಈಸ್ ಅ ರೂಲ್ ಮೆಥಡ್. ದ ಫಸ್ಟ್ ಎಕ್ಸಾಂಪಲ್ ಡೇಸ್ ಇನ್ ಅ ವೀಕ್. ಡೇಸ್ ಇನ್ ಅ ವೀಕ್ ಇದು ಸೆಟ್ ನಮ್ಗೆ ಲಿಸ್ಟಿಂಗ್ ಮೆಥಡ್ದಾಗ ಬರೆಯುವಾಗ ಫಸ್ಟ್ ಯು ಹ್ಯಾವ್ ಟು ನೇಮ್ ದಟ್ ಸೆಟ್ ಯೂಸಿಂಗ್ ಕ್ಯಾಪಿಟಲ್ ಲೆಟರ್. ಓಕೆ, ಎ ಇಸ್ ದ ನೇಮ್ ಆಫ್ ದ ಸೆಟ್. ನೀವು ಸೆಟ್ಗೊಂದು ಹೆಸರು ಕೊಟ್ಟರೆ ಕ್ಯಾಪಿಟಲ್ ಲೆಟರ್ ಅದಕ್ಕಾಗಿ ಬಳಕೆ ಮಾಡೋ ಅವಶ್ಯಕತೆ ಇದೆ. ಈಸ್ ಈಕ್ವಲ್ ಟು ಸೈನ್ ಸೆಟ್ದ ಎಲ್ಲ ಘಟಕಗಳು, ಈ ಸೆಟ್ದು ಎಲ್ಲ ಘಟಕಗಳು ನಮಗೆ ಈ ಮಿಶಿಕಂಶದಲ್ಲಿ ಬರೆಯೋದಿರುತ್ತದೆ. ಮಿಶಿಕಂಶ ವೀಕ್ದಲ್ಲಿ ಡೇಸ್ ಯಾವ್ಯಾವ ಆಗಿರ್ತವೆ ಅಂದರೆ ಸಂಡೇ, ಮಂಡೇ. ಈ ಎರಡು ಎಲಿಮೆಂಟ್ಸ್ಗಳು ನಾವು ಕಾಮ ಮಾಡಿ ಅವುಗಳನ್ನು ಸೆಪ್ರೇಟ್ ಮಾಡುತ್ತೇವೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಓಕೆ, ಈ ರೀತಿ ಬರೆಯುವಾಗ ಎರಡು ಘಟಕಗಳ, ಎರಡು ಎಲಿಮೆಂಟ್ಗಳ ನಡುವೆ ನಾವು ಕಾಮ ಮಾಡುತ್ತಾ ಇದ್ದೇವೆ. ವಿ ಆರ್ ಸೆಪ್ರೇಟಿಂಗ್ ಟೂ ಎಲಿಮೆಂಟ್ಸ್ ಬೈ ಕಾಮ. ಥರ್ಸ್ಡೇ, ಫ್ರೈಡೇ, ಕಾಮ, ಸ್ಯಾಟರ್ಡೇ. ಕ್ಲೋಸ್ ದ ಕರ್ಲಿ ಬ್ರ್ಯಾಕೆಟ್. ದಿಸ್ ಇಸ್ ಕಾಲ್ಡ್ ಕರ್ಲಿ ಬ್ರ್ಯಾಕೆಟ್. ಓಕೆ, ಮೆಥಡ್ ಏನದು ನೋಡ್ರಿ, ಲಿಸ್ಟಿಂಗ್ ಮೆಥಡ್ದಾಗ ಮೊದಲು ಸೆಟ್ ನೀವು ಹೆಸರು ಕೊಟ್ಟರೆ ಕ್ಯಾಪಿಟಲ್ ಲೆಟರ್ಸ್ದಿಂದ, ಆಮೇಲೆ ಸೆಟ್ದಂದು ಏನು ಎಲಿಮೆಂಟ್ಸ್ಗಳವ ಅವೆಲ್ಲ ಎಲಿಮೆಂಟ್ಸ್ಗಳು ನಿಮ್ಗೆ ಈ ಥರ ಕರ್ಲಿ ಬ್ರ್ಯಾಕೆಟ್ದಲ್ಲಿ ಬರೆಯೋದಿದೆ. ಇನ್ನೂ ಏನು ಕಂಡೀಷನ್ಸ್ಗಳ ನೋಡ್ರಿ, ಸೆಟ್ದಲ್ಲಿ ನೋಡ್ರಿ ಎಲಿಮೆಂಟ್ಸ್ ಸೆಪರೇಟೆಡ್ ಬೈ ದ ಕಾಮ. ಈಚ್ ಎಲಿಮೆಂಟ್ ಯು ಹ್ಯಾವ್ ಟು ರೈಟ್ ಓನ್ಲಿ ಒನ್ಸ್. ಪ್ರತಿಯೊಂದು ಎಲಿಮೆಂಟ್ ನಿಮಗೆ ಒಂದೇ ಸಲ ಬರೆಯೋದಿದೆ. ಒಂದು ಸಲ ಸಂಡೇ ಬರೆದ್ರೆ ಇನ್ನೊಂದು ಸಲ ಸಂಡೇ ಬರೆಯೋ ಅವಶ್ಯಕತೆ ಇಲ್ಲ, ಬರೆಯಂಗಿಲ್ಲ. ಓಕೆ, ಪ್ರತಿಯೊಂದು ಘಟಕ ಇದರ ಪ್ರತಿಯೊಂದು ಎಲಿಮೆಂಟ್ ಕಂಪಲ್ಸರಿ ಬರಿಬೇಕಾಗಿತ್ತು. ಅಂದ್ರೆ ಇದ್ರದಾಗ ಯಾವುದೇ ಒಂದು ಎಲಿಮೆಂಟ್ ನೀವು ಬಿಟ್ಟರೆ ನಡೆಯಂಗಿಲ್ಲ. ಉದಾಹರಣೆದಾಗ ಫ್ರೈಡೇ ಬರಲಿಲ್ಲ ಅನ್ನೋದ್ರೆ ಇದು ಸೆಟ್ ಇನ್ಕಂಪ್ಲೀಟ್ ಆಗುತ್ತೆ. ಓಕೆ, ಈ ಥರ ನಾವು ಲಿಸ್ಟಿಂಗ್ ಮೆಥಡ್ದಲ್ಲಿ ಸೆಟ್ ಬರೆಯುತ್ತೇವೆ. ಓಕೆ, ಅಂಡರ್ಸ್ಟುಡ್? In this listing method, write all the elements in a curly bracket. Each element only once and separated then by comma. Okay, order is not important. ಹಿಂದೆ ಮುಂದಾದ್ರೆ ನಡೀತದೆ. ನೀವು ಸಂಡೇ ಮೊದಲು ಬರೀಬೇಕಂತೇನಿಲ್ಲ, ಹಿಂದೆ ಮುಂದಾದ್ರೆ ನಡೀತದೆ ಆರ್ಡರ್. ಬಟ್ ಯು ಹ್ಯಾವ್ ಟು ರೈಟ್ it is very necessary to write all the elements in that set. This is a method of writing ಸೆಟ್ಸ್ ಇನ್ ಲಿಸ್ಟಿಂಗ್ ಮೆಥಡ್. ಲಕ್ಷದ ಬಂದು ಎರಡನೇ ಎಕ್ಸಾಂಪಲ್, ಇದು ಒಂದನೇದೈತೆ. ಓವೆಲ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್. ಈ ಸೆಟ್ಕನ್ನ ಡಿ ಅಕ್ಷರದಿಂದ ರಿಪ್ರೆಸೆಂಟ್ ಮಾಡ್ತಾರೆ. ಓವೆಲ್ಸ್ ಯಾವ್ಯಾವು? ಎ ಇ ಐ ಓ ಯು ಆರ್ ದ ಓವೆಲ್ಸ್. A, E, O, I, U. A, E, O, I, O. ಇಲ್ಲಿ ಆರ್ಡರ್ A, E, I, O, U ಓವೆಲ್ಸ್. ಅದರಲ್ಲಿ ಅವುಗಳ ಕ್ರಮ ಬದಲಾಯಿಸಿದರೂ ಕೂಡ ನಡೆಯುತ್ತದೆ. ಓಕೆ, ದಿಸ್ ಇಸ್ ದ ಮೆಥಡ್ ಆಫ್ ರೈಟಿಂಗ್ ಸೆಟ್ ಇನ್ ಲಿಸ್ಟಿಂಗ್. ಓಕೆ, ಇವೇ ಸೆಟ್ಗಳನ್ನು ರೂಲ್ ಮೆಥಡ್ದಲ್ಲಿ ಬರೆಯೋಣ. ಇನ್ನು ಕೆಲವು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಬರಲಿಕ್ಕೆ ಬರ್ಬೇಕು. In this method,
The first example, days in a week. This example we are going to write in the rule method. Set is represented by a, make a curly bracket. In this method we are not making a list. ಈ ಪದ್ಧತಿಯಲ್ಲಿ ನಾವು ಯಾದಿ ಬರೆಯಂಗಿಲ್ಲ. ಆ ಯಾದಿ ಬದಲಾಗಿ ಒಂದು ನಾವು ವೇರಿಯೇಬಲ್ ಆಯ್ಕೆ ಮಾಡುತ್ತೇವೆ. ಈ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಇದು ಸ್ಯಾಟರ್ಡೇ ಈ ಬರೆಯುವ ಬದಲಾಗಿ ನಾವು ಒಂದು ವೇರಿಯೇಬಲ್ ಆಯ್ಕೆ ಮಾಡುತ್ತೇವೆ. ಎದಿಂದ ಜಡ್ವರೆಗೆ ಯಾವುದೇ ಒಂದು ವೇರಿಯೇಬಲ್ ಆಯ್ಕೆ ಮಾಡಿ. ಇಟ್ ಈಸ್ ಫಾಲೋಡ್ ಬೈ ವರ್ಟಿಕಲ್ ಲೈನ್. ಇದೊಂದು ವರ್ಟಿಕಲ್ ಲೈನ್ ಅಥವಾ ಕೋಲನ್ ಅದರ ಮುಂದೆ ಮಾಡಬೇಕು. ಈ ಕೋಲನ್ ಮುಂದೆ ಯು ಹ್ಯಾವ್ ಟು ರೈಟ್ ದ ಪ್ರಾಪರ್ಟಿ ಆಫ್ ದಿಸ್ ಎಕ್ಸ್. ಈ ಎಕ್ಸ್ದ ಪ್ರಾಪರ್ಟಿ ಏನದಂದ್ರೆ ಡೇಸ್ ಇನ್ ಎ ವೀಕ್. ಎಕ್ಸ್ ಈಸ್ ಡೇ ಇನ್ ಅ ವೀಕ್. ಇದು ರೂಲ್ ಮೆಥಡ್. ನೋಡಿ, ರೂಲ್ ಮೆಥಡ್ದಾಗ ಯಾವ ರೀತಿ ನಾವು ಸೆಟ್ ಬರೆದಿದ್ದೀವಿ ಅಂದರೆ ಎಲಿಮೆಂಟ್ಸ್ಗಳ ನಾವು ಲಿಸ್ಟ್ ಮಾಡದೆ ಅದರ ಬದಲಾಗಿ ಒಂದು ಸಲ ಆಯ್ಕೆ ಮಾಡಿದ್ದೀವಿ. ಅದರ ಮುಂದೆ ಒಂದು ಉದ್ದುಗೆರೆ ವರ್ಟಿಕಲ್ ಲೈನ್. ಆ ವರ್ಟಿಕಲ್ ಲೈನದ ಮುಂದೆ ಈ ಸೆಟ್ದು ಪ್ರಾಪರ್ಟಿ ಈ ಎಕ್ಸ್ ಎದರ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿದ್ದೀವಿ ಅಂದರೆ ಈ ವಾರದ ದಿನಗಳ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದೀವಿ. ಸೊ ಯು ಹ್ಯಾವ್ ಟು ರೈಟ್ ಎಕ್ಸ್ ಈಸ್ ಅ ಡೇ ಇನ್ ಅ ವೀಕ್. ಇದೇ ಪ್ರಕಾರ ಈ ಎರಡನೇ ಸೆಟ್ ನಾವು ರೂಲ್ ಮೆಥಡ್ದಿಂದ ಬರೆಯೋಣ. ಸೆಟ್ ರಿಪ್ರೆಸೆಂಟೆಡ್ ಬೈ ಡಿ. ಓಕೆ, draw a curly bracket. Instead of this list we are using a variable y which is followed by vertical line, and then you have to write the property of this y. Y is OL in English alphabet. In English alphabets. ಈ ರೀತಿ ಸೆಟ್ ಬರೆಯುವ ಎರಡು ಪದ್ಧತಿಗಳಿವೆ. ಕೆಲವು ಎಕ್ಸಾಂಪಲ್ನ ನಿಮಗೆ ಇಲ್ಲಿ ಕೊಡುತ್ತೇನೆ. ಅವುಗಳನ್ನು ನೀವು ಲಿಸ್ಟಿಂಗ್ ಮೆಥಡದಲ್ಲಿ ಮತ್ತು ರೂಲ್ ಮೆಥಡದಲ್ಲಿ ಬರಿಬೇಕು. ಓಕೆ, ರೈಟ್. ಇದು ನಿಮ್ಗೆ ಅಸೈನ್ಮೆಂಟ್, ಹೋಮ್ವರ್ಕ್. ರೈಟ್ ದಿ following sets in listing method and in rule method. sets example ಕೊಡ್ತೀನಿ, ಎರಡು ಮೆಥಡ್ದಲ್ಲಿ ಬರೀಬೇಕು. ಫಸ್ಟ್ ಎಕ್ಸಾಂಪಲ್, month in English calendar. Okay, second one, 7 sound notes. 7 sound notes, basic sound notes. Okay, third one, first 10 natural numbers. Okay, fourth one, list of otherwise letters in a word. Letters in a word. It. Okay, ಈ ಎಕ್ಸಾಂಪಲ್ಸ್ಗಳು ಸೆಟ್ದ ಉದಾಹರಣೆಗಳಾಗಿವೆ. ಇವುಗಳನ್ನು ಪ್ರತಿಯೊಂದು ಎಕ್ಸಾಂಪಲ್ ನೀವು ಲಿಸ್ಟಿಂಗ್ ಮೆಥಡಲ್ಲಿ ಆಮೇಲೆ ರೂಲ್ ಮೆಥಡ್ನಲ್ಲಿ ಬರೀಬೇಕು. ಒನ್ ಸೆಕೆಂಡ್. ಕ್ವಶನ್ ಈಸ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ದ ಫಾಲೋಯಿಂಗ್ ಸೆಟ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಸೆಟ್. ದೇರ್ ಆರ್ 4 examples. You have to write each set in the form of listing method, and second one is in the form of rule method. First I am going to discuss about month in the English calendar. ಇಂಗ್ಲೀಷ್ ಕ್ಯಾಲೆಂಡರ್ದಲ್ಲಿ ನಿಮ್ಗೆ ಮಂತ್ಗಳು ಇರ್ಬಿಡ್ತಾವೆ, ಜನವರಿ, ಫೆಬ್ರವರಿ. ಇದು ಲಿಸ್ಟಿಂಗ್ ಮೆಥಡ್ದಲ್ಲಿ ಬರೀರಿ. ಇದೇ ಆಮೇಲೆ ರೂಲ್ ಮೆಥಡ್ದಲ್ಲಿ ಬರೀಬೇಕು. ಓಕೆ, 7 ಸೌಂಡ್ ನೋಟ್ಸ್. ಈಗಿಂತ ಮೊದಲಿನ ವಿಡಿಯೋದಾಗ ನಾವು 7 ಸೌಂಡ್ ನೋಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಯಾವ ಇವೆ ಅಂತ. ಓಕೆ, ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಈ ಸೆಟ್ ನಾನು ನಿಮ್ಗೆ ರೂಲ್ ಮೆಥಡ್ದಾಗ ಬರೆದು ಹೇಳ್ತೀನಿ. ಓಕೆ, what is the question? The first 10 natural number.
first you have to represent this set by any capital number, capital alphabet, that is a n, in curly bracket. I am going to discuss about the rule method. Instead of writing the list, we are choosing a variable, that is suppose y. It is followed by vertical line. And what is the y? The property of y is first 10 ನ್ಯಾಚುರಲ್ ನಂಬರ್ಸ್. ಈ ರೀತಿ ಬರೆದರೂ ಕೂಡ ನಡೆಯುತ್ತದೆ. ಅದರ್ವೈಸ್ ಫಾರ್ ದಿಸ್ ಪ್ರಾಪರ್ಟಿ ಅಗೇನ್ ವಿ ಕ್ಯಾನ್ ರೈಟ್ ದಿಸ್ ಪ್ರಾಪರ್ಟಿ ಇನ್ ಸಿಂಬಾಲಿಕ್ ಫಾರ್ಮ್. ಇದೇನು ಇನ್ನೊಂದು ಥರ ಕೂಡ ಬರೆಯುವುದು. n is a set of y such that y ಇದು ಯಾವ ಸೆಟ್ ಇದೆ ಅಂತಂದ್ರೆ y ಇದು ನ್ಯಾಚುರಲ್ ನಂಬರ್. ಈ ಚಿನ್ನದ ಬಗ್ಗೆ ನಾವು ಅಭ್ಯಾಸ ಮಾಡೋರಿದ್ದೇವೆ. ಇದರ ಅರ್ಥ y ಇದು ನೈಸರ್ಗಿಕ ಸಂಖ್ಯೆ ಇದೆ. ಯಾವ ನೈಸರ್ಗಿಕ ಸಂಖ್ಯೆ? ಮೊದಲಿನ 10 ನೈಸರ್ಗಿಕ ಸಂಖ್ಯೆ. ಅದೇ ಮೊದಲಿನ 10 ನೈಸರ್ಗಿಕ ಸಂಖ್ಯೆ ಇಟ್ ಈಸ್ ಆ್ಯಂಡ್ y ಈಸ್ ಲೆಸ್ ದ್ಯಾನ್ 11. ಈ ರೀತಿ ಬರೆದ್ರು ಕೂಡ ನಡೆಯುತ್ತದೆ. ಓಕೆ, ಯಾರಿಗೆ ಇದು ಲಕ್ಷದಾಗ ಬತ್ತು ಈ ರೀತಿ ಬರೀರಿ, ಇಲ್ಲಾಂದ್ರೆ y ಪ್ರಾಪರ್ಟಿ ಈ ರೀತಿ ಬರೆದ್ರು ಕೂಡ ನಡೆಯುತ್ತದೆ. ಓಕೆ, ಈ ಅಸೈನ್ಮೆಂಟ್ ನೀವು ಕಂಪ್ಲೀಟ್ ಮಾಡಬೇಕು. 4 ಎಕ್ಸಾಂಪಲ್ ಮತ್ತು ಇದು ಬಿಡಿಸಿ ವಾಟ್ಸಪ್ಗೆ ಫೋಟೋ ಹಾಕಿರಿ. ಓಕೆ, ನೆಕ್ಸ್ಟ್ ಇದ್ರ ನಂತರ ನಮ್ಗೆ ಏನು ಸಿಂಬಾಲಿಕ್ ಸ್ಟೇಟ್ಮೆಂಟ್ಸ್ ಅವ. ಸಿಂಬಾಲಿಕ್ ಸ್ಟೇಟ್ಮೆಂಟ್ಸ್ದು ರೀಡಿಂಗ್ ಅದರ ಅರ್ಥ ನಾವು ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಚರ್ಚೆ ಮಾಡಿದಂಥ ಸಿಂಬಾಲಿಕ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಓಕೆ, n is a set of natural number. ಈ ಸೆಟ್ ನಾವು ಈ ರೀತಿ ಬರೀಬೋದು ಲಿಸ್ಟಿಂಗ್ ಮೆಥಡ್ದಾಗ. ಇಲ್ಲಿ 4 ಇದು ಸೆಟ್ n ಅದ ಎಲಿಮೆಂಟ್ ಇದೆ. 4 is a element of set n, 3 is element of set n, 2 is element of set n. ಓಕೆ, 100 is element of set n. ಎಸ್ ಆರ್ ನೋ? ಏನು ಅವಘಡದ? ಈ ಸೆಟ್ದಾಗ 100 ಆದ. ಎಸ್, 100 is a set of element n. If the given element is a set of n, then it is symbolically written like this: 100 is belongs to, this indicates belongs to n. ಇದರ ಅರ್ಥ 100 ಇದು ಸೆಟ್ n ಅದ ಎಲಿಮೆಂಟ್ ಇದೆ. ಇದ್ರ ರೈಟಿಂಗ್ ಏನದ ನೋಡಿ, 100 belongs to, otherwise 100 is element of set n. 100 is element of set n. ಇದೇ ಸೆಟ್ದಾಗ 0 ಬರಂಗಿಲ್ಲ. 0 is not a set of 0 is not a element of set n. ಇದೇ ಈ ರೀತಿ ಬರೀತಾರೆ. Here the reading of this one, 0 is not the element of set n. ಎರಡರದೊಂದು ವ್ಯತ್ಯಾಸ ಲಕ್ಷದ ತೋರಿ. This is the given set in which 100 is a element of this set n, but 0 is a not the element of set n. ಈ ರೀತಿ ಇವು ಸಿಂಬಾಲಿಕ್ ಸ್ಟೇಟ್ಮೆಂಟ್ ನಿಮ್ಗೆ ರೀಡಿಂಗ್ ಮಾಡ್ಲಿಕ್ಕೆ ಬರ್ಬೋದು. ಓಕೆ, ಇನ್ನೊಂದು ಥರ ಸಿಂಬಾಲಿಕ್ ಸ್ಟೇಟ್ಮೆಂಟ್ಸ್ ಆಲ್ರೆಡಿ ನಾವು ಅಭ್ಯಾಸ ಮಾಡಿದ್ವಿ. Okay, this is a set which is given in a rule method, and this is called a symbolic statement. We read this one. The meaning of this one is a is a set of x such that x is a prime number. ಇದ್ರದ್ದು ವಾಚನ ಯಾವ ರೀತಿ ಮಾಡ್ತಾರೆ ನೋಡ್ರಿ. a is a set of x. ನಾವು ರೂಲ್ ಮೆಥಡ್ದಾಗ ಅಭ್ಯಾಸ ಮಾಡಿದ್ವಿ. ಈ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಈ ಸೆಟ್ದಂದು ಏನು ಎಲಿಮೆಂಟ್ಸ್ಗಳವ ಆ ಎಲಿಮೆಂಟ್ಸ್ಗಳ ಬದಲಾಗಿ ಬರೆದಂಥ ಒಂದು ಚಲಿದೆ. ಆದ್ದರಿಂದ ಎ ಈಸ್ ಸೆಟ್ ಆಫ್ ಎಕ್ಸ್. ಈ ವರ್ಟಿಕಲ್ ಲೈನ್ ಅರ್ಥ ಸಚ್ ದ್ಯಾಟ್
ಸಚ್ ದ್ಯಾಟ್ ಮುಂದೆ ಇದೇನು ಪ್ರಾಪರ್ಟಿ ಇದೆ ಈ ಪ್ರಾಪರ್ಟಿ ಬರೀಬೇಕು. ಎಕ್ಸ್ ಈಸ್ ಅ ಪ್ರೈಮ್ ನಂಬರ್. ಎಕ್ಸ್ ಈಸ್ ಅ ಪ್ರೈಮ್ ನಂಬರ್. ಓಕೆ. One more example. This is again symbolic statement, and the meaning of this one and reading of this one is B is a set of y such that y is a natural number. ಈಗ ನಾವು ಡಿಸ್ಕಷನ್ ಮಾಡಿದ್ದೀವಿ ನಾವು. ಇದರ ಅರ್ಥ y ಇದು ಗಣ ಎನ್ನದ ಘಟಕ, ಇದರ ಅರ್ಥ y ಇದು ನೈಸರ್ಗಿಕ ಸಂಖ್ಯೆ, ಏನಂದ್ರೆ ನೈಸರ್ಗಿಕ ಸಂಖ್ಯೆ, ನ್ಯಾಚುರಲ್ ನಂಬರ್. ಓಕೆ. ಆಮೇಲೆ ಈ ಸ್ಟೇಟ್ಮೆಂಟ್ದಲ್ಲಿ ನೀವು ಅಭ್ಯಾಸ ಮೊದಲು ಹಿಡಿದೇ ಮಾಡಿರಿ, y ಇಸ್ ಲೆಸ್ ದ್ಯಾನ್ 5, 5ಕ್ಕಿಂತ ಚಿಕ್ಕದಿರುವಂಥ ಸಂಖ್ಯೆ. ಓಕೆ. ಇದರದ್ದು ರೀಡಿಂಗ್ ಏನಾಯ್ತು ನೋಡ್ರಿ, ಬಿ ಈಸ್ ಸೆಟ್ ಆಫ್ y. B is set of y such that the meaning of this one is y is natural number and y is less than 5. Okay. ಈ ಥರ ಇವು ಸಿಂಬಾಲಿಕ್ ಸ್ಟೇಟ್ಮೆಂಟ್ದು ರೀಡಿಂಗ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಸೆಟ್ಸ್, ಈಕ್ವಲ್ ಸೆಟ್, ಸಬ್ ಸೆಟ್, ಯೂನಿವರ್ಸಲ್ ಸೆಟ್ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಇದು ಆದ ನಂತರ ನಿಮಗೆ ನಾನು ಪ್ರಾಕ್ಟೀಸ್ ಸೆಟ್, .1 ಇದ್ರದ್ದು ಫೋಟೋ ವಾಟ್ಸಪ್ಗೆ ಹಾಕ್ತೀನಿ. ಅದು ಬಿಡಿಸ್ಬೇಕು. ಏನು ಪ್ರಾಬ್ಲಮ್ ಇದ್ರೆ ಚರ್ಚೆ ಮಾಡೋಣ. ಓಕೆ.